ನಿಮಗೆ ದಮ್ಮಿದ್ರೆ ಬನ್ರಿ, ತಾಕತ್ತಿದ್ರೆ ಬಂದು ನಡೀರಿ. ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಜನ ಸವಾಲ್ ಹಾಕಿರೋದು, ಬನ್ನಿ ನಿಮಗೆ ದಮ್ಮಿದ್ರೆ ಬನ್ನಿ ಇಲ್ಲಿಗೆ, ತಾಕತ್ತಿದ್ರೆ ಇಲ್ಲಿ ಬಂದು ನಡೀರಿ ನೋಡೋಣ. ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಜನ ಸವಾಲ್ ಹಾಕಿದ್ದಾರೆ. ನಿತ್ಯ 2 ಕಿಲೋಮೀಟರ್ ನಡೆದೇ ಸಾಕ್ತಾ ಇದ್ದಾರಂತೆ. ಪಾಪ ಮಕ್ಕಳು ಸುಡೋ ಬಿಸಿಲು ಕಾಲೇ ಚಕ್ರ ಆಗೋಗಿದೆ. ಹಾಗಾಗಿ ವಿದ್ಯಾರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬನ್ನಿ, ಸಂಬಂಧಪಟ್ಟಂತಹ ಅಧಿಕಾರಿಗಳು ಬನ್ನಿ, ಜನಪ್ರತಿನಿಧಿಗಳು ಬನ್ನಿ. ನಿಮಗೆ ದಮ್ಮು ತಾಕತ್ತು ಅನ್ನೋದಿದ್ರೆ ದಿನಾ 2 ಕಿಲೋಮೀಟರ್ ನಡೆದು ತೋರಿಸಿ ನೋಡೋಣ. ಅದು ಉರು ಬಿಸಿಲಲ್ಲಿ ಪಾಪ ನಡ್ಕೊಂಡು ಹೋಗ್ಬೇಕು ಅಂದ್ರೆ ಹೆಂಗ್ ಸಾಧ್ಯ ಆಗತ್ತೆ? ಕಾಲೇ ಚಕ್ರ ಆಗೋಗ್ಬಿಟ್ಟಿದೆ. ಬೇರೆ ವೆಹಿಕಲ್ಸ್ ಇಲ್ಲ, ಬಸ್ಗಳಿಲ್ಲ. ಹಾಗಾಗಿ ಶಾಲಾ ವಿದ್ಯಾರ್ಥಿಗಳು, ಕಾಲೇಜ್ಗೆ ಹೋಗುವಂತ ವಿದ್ಯಾರ್ಥಿಗಳು, ಸಾರ್ವಜನಿಕರು ನೋಡಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಬೀದರ್ನ ರಾಂಪುರ ಗ್ರಾಮಕ್ಕೆ ಸೂಕ್ತ ರೀತಿಯಲ್ಲಿ ಬಸ್ ವ್ಯವಸ್ಥೆ ಇಲ್ಲ. ನಿತ್ಯ ಪಾಪ ಸ್ಕೂಲ್ಗೆ ಹೋಗುವಂತಹ ಮಕ್ಕಳು ಏನು ಮಾಡೋಕ್ಕಾಗತ್ತೆ? ಬಸ್ ಇಲ್ಲ. ಹಾಗಾಗಿ ಸುಮಾರು 2ರಿಂದ 2.5 ಕಿಲೋಮೀಟ್ರು ನಡ್ಕೊಂಡೇ ಹೋಗಬೇಕಾಗತ್ತೆ. ಶಾಲಾ ಕಾಲೇಜಿಗೆ ನಡ್ಕೊಂಡೇ ಮಕ್ಕಳು ಓಡಾಟ ಮಾಡ್ತಿರೋದೇನೋ. ಒಂದಿನ ಬಸ್ ಮಿಸ್ ಆಯಿತು ಅಥವಾ 2 ದಿನ ಮಿಸ್ ಆಯಿತು ಅಂದರೆ ಹೆಂಗೋ ಹೋಗ್ಬೋದಪ್ಪ. ದಿನನಿತ್ಯ ಈ ಮಕ್ಕಳು ನಡ್ಕೊಂಡೇ ಹೋಗಬೇಕು ಅಂದರೆ ಹೆಂಗೆ ಸಾಧ್ಯ ಆಗುತ್ತೆ? ಅದು ಉರಿ ಬಿಸಿಲಲ್ಲಿ 2.5 ಕಿಲೋಮೀಟ್ರು ನಡೀತಾರೆ ಅಂತ ಹೇಳಿದ್ರೆ ನಾವು ಎಲ್ಲಿದ್ದೀವಿ? ಯಾವ ಕಾಲಘಟ್ಟದಲ್ಲಿದ್ದೀವಿ? ಮೂಲಭೂತ ಸೌಕರ್ಯ ಒದಗಿಸೋಕ್ಕಾಗಲ್ವಾ? ಸಂಬಂಧಪಟ್ಟಂಥ ಅಧಿಕಾರಿಗಳು, ಆ ಭಾಗದ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ? ಹಾಗಾಗಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಮಕ್ಕಳು. ಬೀದರ್ನ ರಾಂಪುರ ಗ್ರಾಮಕ್ಕೆ ಸೂಕ್ತ ಬಸ್ ವ್ಯವಸ್ಥೆಗಿಲ್ಲ. ನಿತ್ಯ 2 ಕಿಲೋಮೀಟರ್ ಶಾಲಾ ಕಾಲೇಜಿಗೆ ಮಕ್ಕಳು ನಡ್ಕೊಂಡೇ ಓಡಾಡಬೇಕು. ಬೀದರ್ ಬೆಂಕಿ ಬಿಸಿಲು ಗೊತ್ತಿಲ್ವಾ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ? ರಾಜೇಶ್ವರ ಗ್ರಾಮಕ್ಕೆ ತೆರಳಿ ಬಸ್ನಲ್ಲಿ ದಿನನಿತ್ಯ ಪ್ರಯಾಣ. ನೋಡಿ, ರಾಂಪುರದಿಂದ 2 ಕಿಲೋಮೀಟರ್ ದೂರವಿರುವ ರಾಜೇಶ್ವರ ಗ್ರಾಮ, ಅಲ್ಲಿ ಹೋಗಿ ಅಲ್ಲಿಂದ ಒಂದು ಬಸ್ಸನ್ನು ಕ್ಯಾಚ್ ಮಾಡ್ಕೊಂಡು ಹೋಗಬೇಕು. ನೋಡಿ, ಸುಮಾರು ವರ್ಷಗಳಿಂದ ಮನವಿ ಮಾಡಿದ್ರು ಕೂಡ ಡೋಂಟ್ ಕೇರ್. ಶಾಸಕರು ಅಧಿಕಾರಿಗಳಿಗೆ ಮನವಿ ಮಾಡಿದ್ರು, ನೋ ಯೂಸ್. ನಡ್ಕೊಂಡು ಹೋಗಬೇಕಾದ್ರೆ ಭಯ ಆಗುತ್ತಂತೆ. ಹೌದು, ವಿದ್ಯಾರ್ಥಿಗಳಿಗೆ ಸಹಜವಾಗಿ ಭಯ ಆಗುತ್ತೆ. ಯಾಕಂದರೆ ಆ ಕಡೆ ಈ ಕಡೆ ಬಯಲು ಪ್ರದೇಶ, ನಡ್ಕೊಂಡು ಹೋಗ್ಬೇಕಾದ್ರೆ ಭಯ ಆಗೇ ಆಗುತ್ತೆ. ಮತ್ತು ಉರು ಬಿಸಿಲಲ್ಲಿ ಹೆಂಗಾದರೂ ನಡ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಸುಮಾರು ರಾಜೇಶ್ವರ ಗ್ರಾಮಕ್ಕೆ ಅವ್ರ ಊರಿಂದ ನಡ್ಕೊಂಡು ಹೋಗೋಕ್ಕೆ 2 ಕಿಲೋಮೀಟ್ರು, ಅಲ್ಲಿ ಹೋಗಿ ಒಂದು ಬಸ್ಸನ್ನು ಕ್ಯಾಚ್ ಮಾಡಬೇಕು. ಹಾಗಾಗಿ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಭಾಳ ಇದಾಗ್ಲತ್ತದ, ಬಸ್ ಮಾಡ್ಸ್ರಿ ನಮ್ಮ ಊರಿಗೆ ರೀ. ನಡ್ಕೊಂಡು ಹೋಗ್ಲಕ್ಕೆ ಭಾಳ ಇದಾಗ್ಲತ್ತದ್ರಿ. ಹೋಗ್ಲಕ್ಕೆ ಸ್ಕೂಲಿಗೆ ಹೋಗ್ಲಕ್ಕೆ ಭೀ ತಡ ಆಗ್ಲತ್ತದ್ರಿ. ಅದಕ್ಕೆ ನಮ್ಮ ಊರಿಗೆ ಬಸ್ ಮಾಡ್ಸ್ರಿ. ಇಲ್ಲಿ ವಂಚಪದ ಆದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ಲತ್ತದ್ರಿ. ಇಲ್ಲ ರೀ, ಅಲ್ಲೊಂದು ಮನೆ ಇದ ರೀ, ಅದ್ರ ಸಲುವಾಗಿ ರೀ ಅದು ತೆಗೆಲೂರಿ ಬಸ್ ಬರಲೋಗ್ಯದಲ್ಲತ್ತಾರ ರೀ. ಅದು ಭಾಳ ವರ್ಷ ಐತ್ರಿ. ಹ್ಞೂ ರೀ, ಅದು ಮನೆ ತೆಗಿಯಂದ್ರೆ ತೆಗೆಲ್ ಹೋಗ್ಯಾರ್ರಿ. ಅದಕ್ಕೆ ರೀ ಅದು ಹಂಗೆ ಅಲ್ಲತ್ತಾರ ಅಂತ ಹಿಂಗಾಗ ಅದ ಕರ್ಪನ್ರಿ ಬರಲ್ರಿ. ನಮಗೆ ಬಸ್ಸಿಂತೂ ಭಾಳ ಇದಾಗ್ಲತ್ತದ, ಬಸ್ ಮಾಡ್ಸ್ರಿ ನಮ್ಮ ಊರಿಗೆ ರೀ. ನಡ್ಕೊಂಡು ಹೋಗ್ಲಕ್ಕೆ ಭಾಳ ಇದಾಗ್ಲತ್ತದ್ರಿ. ಹೋಗ್ಲಕ್ಕೆ ಸ್ಕೂಲಿಗೆ ಹೋಗ್ಲಕ್ಕೆ ಭೀ ತಡ ಆಗ್ಲತ್ತದ್ರಿ. ಅದಕ್ಕೆ ನಮ್ಮ ಊರಿಗೆ ಬಸ್ ಮಾಡ್ಸ್ರಿ. ಇಲ್ಲಿ ವಂಚಪದ ಆದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ಲತ್ತದ.